ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ y ಇಸ್ ಈಕ್ವಲ್ ಟು ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಆಫ್ ಎಕ್ಸ್. ಆಯಿತಾ? ಸೊ ಇಲ್ಲಿವಾಗ y ಕ್ಯಾನ್ ಬಿ ರಿಟರ್ನ್ ಆ್ಯಸ್ v ಕಾಂಪೊಸಿಷನ್ u ಕಾಂಪೊಸಿಷನ್ ಆಫ್ w ಆಫ್ ಎಕ್ಸ್. ಹೌದಾ? ನೋಡಿ ಇಲ್ಲಿ ವಿ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಸೀಕೆಂಟ್ ಆಫ್ ಥೀಟಾ ಅಂತ ಹೇಳಿ ತಿಳ್ಕೊಬೋದು. ಸೀಕೆಂಟ್ ಆಫ್ ಥೀಟಾ, ಇವೆಲ್ಲ ಎಕ್ಸ್ಪ್ರೆಷನ್ ಥೀಟಾ ಅಂತ ತಿಳ್ಕೊಳ್ಳಿ. ಮತ್ತು ಅದರೊಳಗಡೆ ಥೀಟಾ ನೋಡಿದಾಗ ಥೀಟಾ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಒನ್ ಮೋರ್ ಫಂಕ್ಷನ್ ಟ್ಯಾನ್ ಆಫ್ ಆಲ್ಫಾ ಅಂತ ತಿಳ್ಕೊಳ್ಳಿ. ಅದ್ರ ಒಳಗಡೆ ನೋಡ್ತು ಅಂತ ಹೇಳಿದ್ರೆ ರೂಟ್ ಆಫ್ ಎಕ್ಸ್, ಅದು ಮತ್ತೊಂದು ಆಪ್ರೇಷನ್. ಸೊ ಈ ರೀತಿಯಲ್ಲಿ 3 ಆಪ್ರೇಷನ್ ಇದೆ. ಹಾಗಾಗಿ ನಾವು ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ 3 ಲೆವೆಲ್ ಆಫ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಸರಿನಾ? ಹಾಂ, ಹೇಗೆ ಮಾಡ್ಕೊಂಡು ಹೋಗೋದು ಇದನ್ನು? ಸೊ ಮೊದಲೇದಾಗಿ y ಪ್ರೈಮ್ ಇಸ್ ಈಕ್ವಲ್ ಟು ಸೀಕೆಂಟ್ ಆಫ್ ಥೀಟಾ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಆಫ್ ಥೀಟಾ? ಸೀಕೆಂಟ್ ಥೀಟಾ ಇಂಟು ಟ್ಯಾನ್ ಥೀಟಾ. ಸೊ ಇಲ್ಲಿ ಸೀಕೆಂಟ್ ಆಫ್ ಥೀಟಾ ಇಂಟು ಟ್ಯಾನ್ ಆಫ್ ಥೀಟಾ. ಅಫ್ಕೋರ್ಸ್ ಅದು ಬಿಟ್ಟು ಇನ್ನು ಡಿ ಒಳಗಡೆ ಏನಿದೆಯೋ ಟ್ಯಾನ್ ಆಫ್ ರೂಟ್ ಆಫ್ ಎಕ್ಸ್ ಕೂಡ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇಲ್ಲಿ ಥೀಟಾ ಅಂತ ಹೇಳಿದ್ರೆ ಟ್ಯಾನ್ ಆಫ್ ರೂಟ್ ಆಫ್ ಎಕ್ಸ್ ಇಂಟು ಟ್ಯಾನ್ ಆಫ್ ರೂಟ್ ಆಫ್ ಎಕ್ಸ್ ಇದಾಗುತ್ತೆ. ಸರಿನಾ? ಮತ್ತಿವಾಗ ಇದನ್ನೆಲ್ಲ ಕಾಪಿ ಮಾಡ್ಕೊಳ್ಳಿ. ಸೊ y ಪ್ರೈಮ್ ಇಸ್ ಈಕ್ವಲ್ ಟು ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಆಫ್ ಥೀಟಾ ಏನೋ, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಆಫ್ ಥೀಟಾ ಇಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಲ್ವಾ? ಸೊ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಆಫ್ ಥೀಟಾ ಇಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಮತ್ತು ಆ ಥೀಟಾ ಏನಿದೆಯೋ ಅದನ್ನು ನಾವು ತಿರ್ಗಿ ಇನ್ನೊಂದು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ರೂಟ್ ಆಫ್ ಎಕ್ಸ್. ಸೊ ರೂಟ್ ಆಫ್ ಎಕ್ಸ್ ಇಲ್ಲೂ ಕೂಡ ಕಾಪಿ ಮಾಡ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಆಫ್ ಎಕ್ಸ್ ಗೊತ್ತಿದೆಯಾ? ಇವೆಲ್ಲ ಗೊತ್ತಿರಬೇಕು. ಇವಾಗ ಇಷ್ಟೊತ್ತಿಗೆ ನೀವು ಇದನ್ನೆಲ್ಲ ಮಾಡೋ ಅಭ್ಯಾಸ ಇರಬೇಕು. ಟ್ಯಾನ್ ಆಫ್ ರೂಟ್ ಆಫ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು 1/2 ಇಂಟು 1/ರೂಟ್ ಆಫ್ ಎಕ್ಸ್. ಆಯಿತಾ? ಸೊ ಇದು ಹೇಗೆ ಬಂತಪ್ಪ ಅಂತ ಹೇಳಿದ್ರೆ ನೋಡ್ತೀನಿ ನೋಡಿ ಇಲ್ಲಿ. ಇಫ್ y is x to the power of half, it's of the form y is equal to x to the power of n. So y prime over here is n into x to the power of n minus 1. ಹಾಗಾಗಿ y prime is equal to half of x to the power of half minus 1. ಇದನ್ನು ಸಿಂಪ್ಲಿಫೈ ಮಾಡಿಸು ಅಂತ ಹೇಳಿದ್ರೆ ಈ ಉತ್ತರ ಬರುತ್ತೆ. ಸರಿನಾ? ಸೊ ಇದೇ ನಿಮ್ಮ ಉತ್ತರ. ಇಲ್ಲಿ ನಾವು 3 ಆಪ್ರೇಷನ್ನು ನೋಡ್ತಾ ಇದ್ದೀವಿ, ಹಾಗಾಗಿ 3 ಸತಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇದು ಸ್ವಲ್ಪ ಅಭ್ಯಾಸ ಆಯಿತು, ನಿಮಗೆಲ್ಲ ಬೇಸಿಕ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಒಂದೇ ಸತಿ ಈ ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಆಫ್ ಎಕ್ಸ್ನ ನೀವು ಈ ರೀತಿಯಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಈ ಡೈರೆಕ್ಟ್ ಈ ಉತ್ತರ ಬರೆಯೋ ರೀತಿಯಲ್ಲಿ ಆಗುತ್ತೆ. ಇಷ್ಟೊಂದು ಸ್ಟೆಪ್ಸ್ ಆ್ಯಕ್ಚುಲಿ ಬೇಕಾಗಿಲ್ಲ. ಹೋಗ್ತಾ ಹೋಗ್ತಾ ಇದನ್ನು ಕೂಡ ಕಮ್ಮಿ ಮಾಡ್ಕೊಬೋದು ನೀವು. ಬಟ್ ಮೊದಲೇ ಕಂಡೀಷನ್ ಅಂತ ಹೇಳಿದ್ರೆ ಬೇಸಿಕ್ಸ್ ಇಂಪ್ರೂವ್ ಹಾಕ್ಕೊಳ್ಳಿ. ಸೊ ಒಂದು ಬೇಸಿಕ್ಸ್ ಇಂಪ್ರೂವ್ ಆದಮೇಲೆ ದೆನ್ ವಿ ವಿಲ್ ಡೂ ಇಟ್ ಡೈರೆಕ್ಟ್ಲಿ.